ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮವಾಗಿದ್ದೀರಿ, ತುಂಬ ಆರೋಗ್ಯವಾಗಿದ್ದೀರಿ, ಸಂತೋಷವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಸಹ. ಹಿಂದಿನ ವಿಡಿಯೋದಲ್ಲಿ ನೀವು ಯೋಗ ಎಂದ್ರೇನು, ವಿಜ್ಞಾನ ದೊಡ್ಡದೋ, ಪ್ರಕೃತಿ ದೊಡ್ಡದೋ, ಶಾಶ್ವತ ಸುಖದ ಮಾರ್ಗ ಯಾವುದು, ವಿವಿಧ ಧರ್ಮಗಳು, ವಿವಿಧ ದೇವತೆಗಳು ಅವಶ್ಯವೇ, ಬ್ರಹ್ಮಾಂಡ ಉದ್ಭವಿಸಿದ್ದು ಹೇಗೆ ಅನ್ನುವಂತಹ ಹಲವಾರು ಪ್ರಶ್ನೆಗಳಿಗೆ ಈ ಹಿಂದಿನ ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮುಂದುವರೆದಂತೆ ಜೀವಾತ್ಮನು ಪರಮಾತ್ಮನಲ್ಲಿ ಒಂದುಗೂಡುವುದು ಹೇಗೆ, ಯಾವ ಒಂದು ಯೋಗ ಮಾರ್ಗದ ಮೂಲಕ ಜೀವಾತ್ಮ ಪರಮಾತ್ಮನಲ್ಲಿ ಒಂದುಗೂಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಇನ್ನು ಯೋಗ ಮಾರ್ಗಗಳು ಉಳ್ಕೊಂಡ್ರೆ ನಾನು ತುಂಬ ಲೆಂತಿ ಆದರೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ನನ್ನ 20 ನಿಮಿಷದ ಒಂದು ಡ್ಯೂರೇಷನ್ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಎಷ್ಟು ಯೋಗ ಮಾರ್ಗಗಳನ್ನ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ತಿಳಿಸ್ಕೊಡ್ತೀನಿ. ಮುಂದುವರೆದಂತೆ ಇನ್ನು ಹೆಚ್ಚಿನ ಯೋಗ ಮಾರ್ಗಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆಯ ತನಕ ವಾಚ್ ಮಾಡಿ, ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಸಹ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲ ಬಾರಿಗೆ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ನಾನು ವೀಣಾ. ಜೀವನದ ವಿವಿಧ ಆಯಾಮಗಳ ಕುರಿತಾದ ವಿಡಿಯೋಗಳನ್ನು ಸ್ನೇಹ ಸಂಗಮ ಕನ್ನಡ ಚಾನೆಲ್ ಮೂಲಕ ಎಲ್ಲ ಸಹೃದಯರೊಂದಿಗೆ ಹಂಚ್ಕೊಳ್ತೇನೆ. ಸ್ನೇಹ ಸಂಗಮ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಈಗ ವಿಚಾರಕ್ಕೆ ಬರೋಣ. ಸೃಷ್ಟಿ ಕ್ರಮದ ವಿರುದ್ಧ ಕ್ರಮದಲ್ಲಿ ಸಾಗುವುದೇ ಲಯಕ್ರಮ. ಪಿಂಡದಲ್ಲಿರುವುದೆಲ್ಲವೂ ಸಹ ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದಲ್ಲಿರುವುದೆಲ್ಲವೂ ಸಹ ಪಿಂಡದಲ್ಲಿದೆ. ಬ್ರಹ್ಮಾಂಡವು ಅಂಡಾಕಾರದ್ದಾಗಿದೆ, ಪಿಂಡವೂ ಸಹ ಅಂಡಾಕಾರವಾಗಿದೆ. ಸ್ಥೂಲ ಶರೀರ, ಈ ಚರ್ಮ ಚಕ್ಷುವಿಗೆ ಪ್ರತ್ಯಕ್ಷವಾಗಿ ಕಾಣುವುದೇ ಸ್ಥೂಲ ಶರೀರ. ಇದು ತ್ವಚೆ, ಮಾಂಸ, ರಕ್ತ, ಸ್ನಾಯು, ಎಲುಬುಗಳಿಂದ ಕೂಡಿಕೊಂಡಿದೆ. ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ದೇಹಕ್ಕೆ ಪ್ರಾಧಾನ್ಯ ಇದೆ. ಸ್ಥೂಲ ದೇಹದ ಅಭಿಮಾನಿ ಜೀವಕ್ಕೆ ವಿಶ್ವಪುರುಷನೆಂದು ಹೆಸರು. ಈಗ ಸೂಕ್ಷ್ಮ ಶರೀರದ ಬಗ್ಗೆ ತಿಳ್ಕೊಳ್ಳೋಣ. ಅಹಂಕಾರ, ಬುದ್ಧಿ, ಮನಸ್ಸು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು ಕೂಡಿದ ಅಪಂಚೀಕೃತ ಭೂತಗಳಿಂದ ಉತ್ಪನ್ನವಾದುದೇ ಸೂಕ್ಷ್ಮ ಶರೀರ. ಮೋಕ್ಷದ ಪರ್ಯಂತ ಈ ಶರೀರವು ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತೆ. ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರದ ಅವಸ್ಥೆಯು ನಮ್ಮ ಅರಿವಿಗೆ ಬರುತ್ತೆ. ಈ ಶರೀರವು ಸಂಸ್ಕಾರಗಳಿಂದಲೂ ವಾಸನೆಯಿಂದಲೂ ಕೂಡಿರೋದ್ರಿಂದ ಕರ್ಮಫಲವನ್ನು ಅನುಭವಿಸುತ್ತೆ. ಪಾಪಿಗಳ ಸೂಕ್ಷ್ಮ ಶರೀರವು ವಾಯುರೂಪಿಯಾಗಿ ಪ್ರೇತ ಸ್ವರೂಪವನ್ನು ಪಡೆದಿರುತ್ತೆ. ಇದು ನರಕಗಾಮಿಯಾಗಿರುತ್ತದೆ. ಪುಣ್ಯಜೀವಿಗಳ ಸೂಕ್ಷ್ಮ ಶರೀರವು ತೇಜೋಮಯವಾಗಿದ್ದು ಸ್ವರ್ಗಲೋಕವನ್ನು ಕುರಿತು ಗಮನ ಮಾಡುತ್ತೆ. ಸೂಕ್ಷ್ಮ ಶರೀರದ ವ್ಯಷ್ಟ್ಯಭಿಮಾನಿ ಜೀವಕ್ಕೆ ತೈಜಸ ಪುರುಷ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಕಾರಣ ಶರೀರವನ್ನ ನೋಡೋದಾದ್ರೆ ಇದು ಸೂರ್ಯ ಮಂಡಲದಂತೆ ತೇಜೋರೂಪಿಯಾಗಿರುತ್ತೆ. ಸತ್ವ, ರಜ, ತಮ ಈ ತ್ರಿಗುಣಗಳಿಂದ ಈ ಶರೀರವು ಕೂಡಿರುತ್ತೆ. ಇದೇ ಆತ್ಮದ ಮೊದಲನೆಯ ಆವರಣ. ಸುಷುಪ್ತಿ ಅವಸ್ಥೆಯಲ್ಲಿ ಕಾರಣ ಶರೀರವು ಅರಿವಿಗೆ ಬರುತ್ತೆ. ಈ ಅವಸ್ಥೆಯಲ್ಲಿ ಬುದ್ಧಿ ತತ್ವವು ಬೀಜ ರೂಪದಲ್ಲಿರುತ್ತೆ. ಇನ್ನು ಮಹಾಕಾರಣ ಶರೀರ, ಸ್ಥೂಲ, ಸೂಕ್ಷ್ಮ ಕಾರಣಗಳೆಂಬ 3 ಶರೀರಗಳ ಒಳಗೆ ವಾಸವಾಗಿರುವ ಆತ್ಮಕ್ಕೇನೆ ಮಹಾಕಾರಣ ಶರೀರ ಅಂತ ಹೇಳಿ ಕರೆಯಲಾಗುತ್ತೆ. ಜಾಗೃತ್, ಸ್ವಪ್ನ, ಸುಷುಪ್ತಿ ಅವಸ್ಥೆಯನ್ನ ದಾಟಿ ತುರಿಯ ಅವಸ್ಥೆಗೆ ಬಂದಾಗ ಆತ್ಮದ ದರ್ಶನವಾಗುತ್ತೆ. ಇನ್ನು ಕೈವಲ್ಯ ಶರೀರ. ಕೈವಲ್ಯ ಶರೀರ ಅಂತ ಹೇಳಿ ಇನ್ನೂ ಒಂದು ಶರೀರವಿದೆ. ಅದೇ ಆತ್ಮ ಶರೀರವೆಂದು ಕೆಲವರು ಹೇಳ್ತಾರೆ. ಇದಕ್ಕಿಂತಲೂ ಸ್ವಲ್ಪ ವಿವರವಾಗಿ ಲಯಕ್ರಮವನ್ನು ಈ ರೀತಿ ತಿಳಿಯಬಹುದು. ಈ ಶರೀರವು ಪಂಚಕೋಶಗಳ ಆವರಣಗಳಿಂದ ಕೂಡಿಕೊಂಡಿದೆ. ಅನ್ನಮಯ ಕೋಶ, ಒಂದನೇದಾಗಿ ಅನ್ನಮಯ ಕೋಶ, ಎರಡನೆಯದು ಪ್ರಾಣಮಯ ಕೋಶ, ಮೂರನೆಯದು ಮನೋಮಯ ಕೋಶ, ನಾಲ್ಕನೆಯದು ವಿಜ್ಞಾನಮಯ ಕೋಶ, ಐದನೆಯದು ಆನಂದಮಯ ಕೋಶ. ಅನ್ನಮಯ ಕೋಶವೇ ಸ್ಥೂಲ ಶರೀರವು. ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶಗಳೇ ಸೂಕ್ಷ್ಮ ಶರೀರವು. ವಿಜ್ಞಾನಮಯ ಕೋಶವು ಕಾರಣ ಶರೀರವು. ಆನಂದಮಯ ಕೋಶವೇ ಮಹಾಕಾರಣ ಶರೀರವು. ನಿರ್ಗುಣ, ನಿರಾಕಾರ ಪರಬ್ರಹ್ಮ ತತ್ವವು ಈ ಶರೀರದಲ್ಲಿ ಆನಂದಮಯ ಕೋಶದಲ್ಲಿದೆ. ಅಲ್ಲಿಂದ ವಿಜ್ಞಾನಮಯ ಕೋಶಕ್ಕೆ ಬಂದರೆ ಮೂಲ ಪ್ರಕೃತಿಯು ಅಂದ್ರೆ ಮಾಯಾಶಕ್ತಿ, ಸತ್ವ, ರಜ, ತಮ ತ್ರಿಗುಣಗಳು, ಅಹಂಕಾರ ತತ್ವ, ಬುದ್ಧಿ ತತ್ವ, ಮನಸ್ತತ್ವ, ಆಕಾಶ ತತ್ವ, ವಾಯುತತ್ವ, ತೇಜ ತತ್ವ, ಜಲತತ್ವ, ಪೃಥ್ವಿ ತತ್ವ, ಹೀಗೆ ಮೂಲ ಪ್ರಕೃತಿಯು ಸೂಕ್ಷ್ಮತಮ, ಸೂಕ್ಷ್ಮತರ, ಸೂಕ್ಷ್ಮ, ಸ್ಥೂಲ, ಸ್ಥೂಲತರ, ಸ್ಥೂಲತಮ ಮಾಯಾ ಆವರಣಗಳನ್ನ ಹಾಕಿದೆ. ಎಲ್ಲಕ್ಕೂ ಸ್ಥೂಲವಾದದ್ದು ಪೃಥ್ವಿ ತತ್ವ, ಎಲ್ಲಕ್ಕೂ ಸೂಕ್ಷ್ಮವಾದದ್ದು ಅಹಂಕಾರ ತತ್ವ. ಪೃಥ್ವಿ, ಜಲ,
ತೇಜ ತತ್ವಗಳು ಒಂದಕ್ಕಿಂತ ಮತ್ತೊಂದು ಸೂಕ್ಷ್ಮವಾದರೂ ಚರ್ಮಚಕ್ಷುವಿಗೆ ಕಾಣುತ್ತೆ. ವಾಯುತತ್ವ, ಆಕಾಶ ತತ್ವ, ಮನಸ್ತತ್ವ, ಅಹಂಕಾರ ತತ್ವಗಳು ಅರಿವಿನ ಅನುಭವಕ್ಕೆ ಬರ್ತವೆ. ಸಾಧಕನು ಪೃಥ್ವಿ ತತ್ವದ ಆವರಣ ಕಳೆದು ಜಲತತ್ವದಲ್ಲಿ ಪ್ರವೇಶಿಸಬೇಕು. ಜಲತತ್ವದ ಆವರಣ ಕಳೆದು ತೇಜಸ್ ತತ್ವದಲ್ಲಿ ಪ್ರವೇಶಿಸಬೇಕು. ತೇಜಸ್ ತತ್ವದ ಆವರಣ ಕಳೆದು ವಾಯು ತತ್ವದಲ್ಲಿ ಪ್ರವೇಶಿಸಬೇಕು. ವಾಯು ತತ್ವದ ಆವರಣ ಕಳೆದು ಆಕಾಶ ತತ್ವದಲ್ಲಿ ಪ್ರವೇಶಿಸಬೇಕು. ಆಕಾಶ ತತ್ವವನ್ನು ದಾಟಿ ಮನಸ್ತತ್ವದಲ್ಲಿಯೂ ಅನಂತರ ಬುದ್ಧಿ ತತ್ವದಲ್ಲಿಯೂ ಕೊನೆಗೆ ಅಹಂಕಾರ ತತ್ವದಲ್ಲಿ ಪ್ರಕೃತಿಯ ಮಾಯಾಬಂಧನವನ್ನು ಹರಿದು ನಿರ್ಗುಣ ನಿರಾಕಾರ ಅವ್ಯಕ್ತ ಪರಬ್ರಹ್ಮನಲ್ಲಿ ಒಂದಾಗಬೇಕು. ಈ ಕ್ರಿಯೆಯು ನಡೆದಾಗ ಸಾಧಕನು ಸ್ಥೂಲ ಶರೀರದಿಂದ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಅವಸ್ಥಾಂತರವನ್ನ ಹೊಂದ್ತಾನೆ. ಅನ್ನಮಯ, ಪ್ರಾಣಮಯ ಹೀಗೆ ಒಂದಾದ ನಂತರ ಮತ್ತೊಂದು ಕೋಶವನ್ನು ದಾಟುತ್ತಾ ಹೋಗ್ತಾನೆ. ಜಾಗೃತ್ ಅವಸ್ಥೆಯಿಂದ ಸ್ವಪ್ನ, ಸುಷುಪ್ತಿ, ಕೊನೆಗೆ ತುರೀಯ ಅವಸ್ಥೆಯನ್ನ ಪ್ರವೇಶಿಸ್ತಾನೆ. ಆಗ ಅನ್ನಮಯ ಕೋಶದ ಸ್ಥೂಲ ಜೀವಿಯು ಸೂಕ್ಷ್ಮತರ ಸೂಕ್ಷ್ಮತಮವಾಗುತ್ತೆ. ಕೊನೆಗೆ ತಾನು ನಿರ್ಗುಣ ನಿರಾಕಾರ ಸ್ಥಿತಿಯನ್ನ ಪಡ್ಕೊಳ್ತಾನೆ. ಅವ್ಯಕ್ತ ನಿರ್ಗುಣ ನಿರಾಕಾರ ಪರಬ್ರಹ್ಮನಿಂದ ಅತ್ಯಂತ ಸ್ಥೂಲ ಮತ್ತು ಕೊನೆಯ ಆವರಣ ಧರಿಸಿದ ಪೃಥ್ವಿ ತತ್ವದಿಂದ ಕೂಡಿದ ಅನ್ನಮಯ ಕೋಶದಿಂದ ಒಡಗೂಡಿದ ಸ್ಥೂಲ ಶರೀರವನ್ನ ಧಾರಣ ಮಾಡಿದ ಪರಬ್ರಹ್ಮನೇ ನಾವಾಗಿದ್ದರೂ ಸಹ ಪ್ರಕೃತಿಯ ಅಷ್ಟಾವರಣಗಳೆಂಬಂತಹ ಮಾಯೆಯಿಂದ ಅಹಂಕಾರ ತತ್ವದ ಆಧಾರದ ಮೇಲೆ ಜೀವನದೆಲ್ಲ ವ್ಯವಹರಿಸಿ ಅನೇಕ ವಾಸನೆ ಸಂಸ್ಕಾರಗಳನ್ನು ಕಟ್ಕೊಂಡು ಜನನ ಮರಣ ಅನ್ನುವಂತಹ ಚಕ್ರದಲ್ಲಿ ಸಿಕ್ಕಾಕೊಂಡು ಜೀವಿಯು ತಿರುಗ್ತಾ ಇರ್ತಾನೆ. ಈ ಜನನ ಮರಣಗಳ ಚಕ್ರದಿಂದ ಪಾರಾಗಿ ಸಂಸ್ಕಾರ ವಾಸನೆಗಳನ್ನು ನಾಶ ಮಾಡಿ ಬ್ರಹ್ಮಪಥದ ಮಾರ್ಗವಾಗಿ ಸಾಗಿ ಹೇಗೆ ಮುಕ್ತಿಯನ್ನು ಪಡೆಯಬೇಕು ಅನ್ನುವಂತಹ ಮಾರ್ಗವನ್ನೇ ಯೋಗಶಾಸ್ತ್ರವು ಉಪದೇಶಿಸುತ್ತೆ. ಒಂದೇ ಜನ್ಮದಲ್ಲಿ ದೊರೆಯುತ್ತಿದ್ದರೂ ಜನ್ಮ ಜನ್ಮಾಂತರದ ಸಾಧನೆಯಿಂದ ಅಧಿಕಾರ ಪರಿವರ್ತನೆಯಾಗಿ ಹೇಗೆ ಕೈವಲ್ಯ ಪದವನ್ನ ನಿಶ್ಚಯವಾಗಿಯೂ ಪಡೆಯಬಹುದು ಅನ್ನೋದನ್ನ, ಜೀವಾತ್ಮನು ಪರಮಾತ್ಮನಲ್ಲಿ ಹೇಗೆ ಐಕ್ಯವಾಗುವನು ಎಂಬ ಅನುಭವವನ್ನ ಯೋಗಶಾಸ್ತ್ರವು ಪ್ರತಿ ಜೀವಿಗೆ ಹಂತ ಹಂತವಾಗಿ ಹೇಳಿಕೊಡುತ್ತೆ. ಈಗಿನ ಭೌತಿಕ ವಿಜ್ಞಾನವು ಪ್ರಯೋಗಾಲಯದಲ್ಲಿ ಈ ಸ್ಥೂಲ ದೃಷ್ಟಿಗೆ ತನ್ನ ಸಾಧನೆಯ ಪ್ರತ್ಯಕ್ಷ ಅನುಭವವನ್ನ ಮಾಡಿಕೊಡುವಂತೆ ಆಧ್ಯಾತ್ಮಿಕ ವಿಜ್ಞಾನದ ಯೋಗಶಾಸ್ತ್ರವು ವ್ಯಕ್ತಿಯ ಅಧಿಕಾರಕ್ಕೆ ತಕ್ಕಂತೆ ಪ್ರತ್ಯಕ್ಷ ಅನುಭವವನ್ನ ಮಾಡಿಕೊಡುತ್ತೆ. ಈ ಅನುಭವದಲ್ಲಿ ಸ್ವಲ್ಪ ಭಾಗವು ಇಂದ್ರಿಯಕ್ಕೆ ಗೋಚರವಾಗುವಂತಹದ್ದು, ಉಳಿದ ಭಾಗವು ಇಂದ್ರಿಯಾತೀತ ಅಥವಾ ಅತೀಂದ್ರಿಯ ಅನುಭವವು ಆಗಿರುತ್ತೆ. ಜ್ಞಾನಚಕ್ಷುವಿಗೆ ಮಾತ್ರ ಈ ಅನುಭವವು ಗಮ್ಯವಾದದ್ದು. ಯೋಗವು ಕೂಡ ಪ್ರತಿ ವ್ಯಕ್ತಿಯ ಅಭಿರುಚಿ ಅಧಿಕಾರಕ್ಕೆ ತಕ್ಕಂತೆ ವಿವಿಧ ಮಾರ್ಗಗಳನ್ನು ಹೊಂದಿದೆ. ಕರ್ಮಯೋಗ, ಭಕ್ತಿಯೋಗ, ಯಂತ್ರಯೋಗ, ತಂತ್ರಯೋಗ, ಲಯಯೋಗ ಅಥವಾ ಕುಂಡಲಿನಿ ಯೋಗ, ನಾದಯೋಗ, ಜಪಯೋಗ, ಪ್ರಾರ್ಥನಾ ಯೋಗ ಮುಂತಾದ ವಿವಿಧ ಯೋಗ ಮಾರ್ಗಗಳಲ್ಲಿ ಭಿನ್ನತೆ ಇದ್ದರೂ ಒಂದೇ ತತ್ವವನ್ನು ಅನುಸರಿಸಿ ಹೋಗಬೇಕಾಗುತ್ತೆ. ಈಗ ಇದರಲ್ಲಿ ಕರ್ಮಯೋಗದ ಬಗ್ಗೆ ಕ್ವಚಿತ್ತಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇದು ಬಹು ಮುಖ್ಯವಾದಂತಹದ್ದು. ಎಲ್ಲ ಯೋಗ ಸಾಧಕರು ಕರ್ಮಯೋಗದ ತತ್ವಗಳನ್ನು ಅನುಸರಿಸಲೇಬೇಕಾಗುತ್ತೆ. ಕರ್ಮವೇ ಜೀವಿಗಳನ್ನ ಬಂಧಿಸಿ ಜನನ ಮರಣ ಚಕ್ರದಲ್ಲಿ ತಿರುಗಿಸುವಂಥದ್ದು. ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಕೀರ್ತಿ, ದೊಡ್ಡಸ್ತಿಕೆಗಳಿಗಾಗಿ ಮಾನವರು ಕಲ್ಪನಾತೀತ ವೇಷಗಳನ್ನು ಹಾಕಿ ಸ್ವಾರ್ಥ ಸಾಧಿಸಿಕೊಳ್ತಾರೆ. ಸಜ್ಜನಿಕೆಯ ವೇಷ ಹಾಕಿ ಕಪಟತನ, ಧೂರ್ತತನ ಮುಂತಾದ ಎಲ್ಲಾ ಬಗೆಯ ಕುಮಾರ್ಗಗಳನ್ನು ಹಿಡಿದು ಸಜ್ಜನ ಸಾಧು ವ್ಯಕ್ತಿಗಳನ್ನ ಲೂಟಿ ಮಾಡ್ತಾರೆ. ಇಂಥವರಿಗೆ ಕರ್ಮಬಂಧನವು ಅತೀ ಘೋರವಾದದ್ದು. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳೆರಡೂ ಸೃಷ್ಟಿಯ ನಿಯಮ. ಜೀವಿಗಳಿಗೆ ಒಳ್ಳೆಯ ಆಹಾರ, ವಿಹಾರ, ವಾಯು ಸೇವನೆಯಿಂದ ಸುಖವಾಗುವಂತೆ ಕೆಟ್ಟ ಆಹಾರ, ವಿಹಾರ, ವಾಯು ಸೇವನೆಯಿಂದ ಶರೀರವು ರೋಗದ ಬೀಡಾಗಿ ನಾಶವಾಗುತ್ತೆ. ಹಾಗೆಯೇ ದುಷ್ಟ ವಿಚಾರ, ದುಷ್ಟ ಕರ್ಮಗಳಿಂದ ಮನೋಮಯ ಶರೀರವು ರೋಗಮಯವಾಗಿ ಪ್ರಾಯಶ್ಚಿತ್ತವೆಂಬ ಔಷಧವು ಸಿಕ್ಕು ಶುದ್ಧವಾಗುವವರೆಗೆ ಯಾತನೆಗಳನ್ನು ಅನುಭವಿಸುತ್ತೆ. ಕೆಲವರು ಒಳ್ಳೆಯ ಕರ್ಮಗಳನ್ನು ಸಮಾಜಕ್ಕಾಗಿ, ದೇಶಕ್ಕಾಗಿ, ಜಗತ್ತಿಗಾಗಿ ಮಾಡಿದರೂ ಸಹ ಸಕಾಮಿಗಳಾಗಿ ಮಾಡುವರು. ಇಂತಹ ಕರ್ಮಗಳು ಪೇಟೆಯಲ್ಲಿ ದುಡ್ಡು ಕೊಟ್ಟು ವಸ್ತುಗಳನ್ನು ಕೊಂಡಂತೆ ಸಕಾಮಿಗಳಾಗಿ, ಅಂದ್ರೆ ಅದರಿಂದ ಏನೋ ಒಂದು ಫಲವನ್ನ ಬಯಸಿ ಮಾಡಿದಂತಹ ಕರ್ಮ. ಯಜ್ಞಯಾಗಾದಿಗಳು, ದಾನ ಧರ್ಮಗಳು, ಸಮಾಜ ಮತ್ತು ದೇಶ ಸೇವೆಗಳು ಸ್ವರ್ಗಲೋಕವನ್ನ ಅನುಗ್ರಹಿಸುವವಾದರೂ ಪುಣ್ಯವು ಕ್ಷೀಣವಾದ ಕೂಡಲೇ ಮತ್ತೆ ಮರ್ತ್ಯಲೋಕಕ್ಕೆ ತಳ್ಳಲ್ಪಡ್ತಾರೆ.
ಆದ್ದರಿಂದಲೇ ಅಹಂಕಾರ ಮಮಕಾರಗಳಿಂದ ಮಾಡಿದ ಕರ್ಮಗಳು ಬಂಧನಕ್ಕೆ ಒಳಪಡಿಸ್ತವೆ. ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಿ ಈಶ್ವರಾರ್ಪಣೆಯಿಂದ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಮಾಡಿದ ಕರ್ಮಗಳೇ ಮುಕ್ತಿಗೆ ದಾರಿ ಮಾಡಿಕೊಡುವಂಥವು. ಆದ್ದರಿಂದಲೇ ಭಕ್ತಿ ಭಂಡಾರಿ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾವು ಮಾಡುವ ಪ್ರತಿಯೊಂದು ಕರ್ಮವೂ ದೇವರ ಪೂಜೆ ಎಂದು ಕರ್ಮವನ್ನು ಆಚರಿಸುವವನೇ ನಿಜವಾದ ಕರ್ಮಯೋಗಿ. ಕರ್ಮವು ಹೇಗೆ ಯೋಗ್ಯವಾಗುತ್ತೆ ಅನ್ನೋದನ್ನ ಭಗವಂತನು ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾನೆ. ಅರ್ಜುನ, ಇಂದ್ರಿಯಗಳನ್ನ ವಶದಲ್ಲಿಟ್ಟುಕೊಂಡು ಅನಾಸಕ್ತನಾಗಿ ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು ಆಚರಿಸುವ ಪುರುಷನು ಶ್ರೇಷ್ಠನು. ಧ್ಯಾನನಿಷ್ಠ ಚಿತ್ತದಿಂದ ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ ಆಸೆ ಮಮತೆ ಸಂತಾಪರಹಿತನಾಗಿ ಕರ್ಮವನ್ನು ಮಾಡು. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಸಮಾನವಾಗಿ ತಿಳಿದು ಯುದ್ಧವನ್ನು ಮಾಡು. ಇದರಿಂದ ನೀನು ಪಾಪವನ್ನು ಹೊಂದುವುದಿಲ್ಲ. ಹೀಗೆ ಅನೇಕ ಫಲಾಪೇಕ್ಷೆ ಇಲ್ಲದಂತಹ ಕರ್ಮದ ಬಗ್ಗೆ ಗೀತೆಯಲ್ಲಿ ಪರಮಾತ್ಮ ಬಹಳ ವಿಶದವಾಗಿ ವಿವರಿಸಿದ್ದಾರೆ. ಇದಲ್ಲದೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು, ಆಸಕ್ತಿಯನ್ನ ತ್ಯಜಿಸಿ ಕರ್ಮದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವದಿಂದಿದ್ದು ಕರ್ಮ ಮಾಡು, ಕರ್ಮಗಳಲ್ಲಿ ಅಕರ್ಮಗಳಲ್ಲಿ ಕರ್ಮವನ್ನು ನೋಡುವವನೇ ಬುದ್ಧಿವಂತನು, ಅವನೇ ಕರ್ಮಯೋಗಿಯು. ಹೀಗೆ ಮುಂತಾಗಿ ಗೀತೆಯಲ್ಲಿ ಕರ್ಮಯೋಗದ ಮಹತ್ವವನ್ನ ಭಗವಂತನು ತಿಳಿಸಿಕೊಟ್ಟಿದ್ದಾನೆ. ಸ್ವತಃ ತನಗೂ ಕರ್ಮ ಮಾಡುವುದು ತಪ್ಪಿದ್ದಲ್ಲ ಅಂತ ಹೇಳಿ ಭಗವಂತನೇ ಗೀತೆಯಲ್ಲಿ ಹೇಳಿದ್ದಾನೆ. ಆದರೆ ಗೀತೆಯಲ್ಲಿ ಹೇಳಿದಂತೆ ಕರ್ಮ ಮಾಡೋದ್ರಿಂದ ಚಿತ್ತಶುದ್ಧಿಯಾಗುತ್ತೆ. ಕ್ರಮೇಣ ವಾಸನೆ ಮತ್ತು ಸಂಸ್ಕಾರಗಳು ನಾಶವಾಗಿ ಮುಕ್ತಿ ದೊರೆಯುತ್ತೆ. ಗೀತೆಯಲ್ಲಿ ಹೇಳಿದಂತೆ ಕರ್ಮ ಮಾಡಿ ಕರ್ಮಯೋಗಿಯಾಗುವುದು ಸುಲಭವಲ್ಲ. ಅದಕ್ಕೂ ಅನೇಕ ಜನ್ಮಗಳು ಬೇಕಾಗತ್ತೆ. ಅಹಂಕಾರವನ್ನ ನಾಶ ಮಾಡಿದವನಿಗೆ ಮಾತ್ರ ಈ ರೀತಿ ಕರ್ಮಗಳನ್ನು ಮಾಡಲು ಸಾಧ್ಯ. ಯಾವುದೇ ಯೋಗ ಮಾರ್ಗವನ್ನ ಅನುಸರಿಸುವವರು ಸಹ ಗೀತೆಯಲ್ಲಿ ಹೇಳಿದಂತೆ ಕರ್ಮಗಳನ್ನು ಮಾಡಿದರೆ ಮಾತ್ರ ಅವರವರು ಅನುಸರಿಸಿದ ಯೋಗವು ಸಿದ್ಧಿಸುತ್ತೆ. ಆದ್ದರಿಂದ ಎಲ್ಲಾ ಯೋಗ ಮಾರ್ಗಗಳಿಗೂ ಗೀತೆಯಲ್ಲಿ ಹೇಳಿದ ಕರ್ಮಯೋಗವೇ ಅಡಿಪಾಯ. ಸ್ವಾರ್ಥಪರ ಕರ್ಮಗಳು ಬಂಧನ ಜನನ ಮರಣಗಳಿಗೆ ಕಾರಣ. ಸಕಾಮವಾಗಿ ಆಚರಿಸಿದ ಒಳ್ಳೆಯ ಕರ್ಮಗಳು ತಾತ್ಕಾಲಿಕ ಸ್ವರ್ಗಲೋಕ ಸುಖ ಕೊಡುವವು. ನಿಷ್ಕಾಮ ಕರ್ಮಗಳು ಮುಕ್ತಿಗೆ ಕಾರಣವಾಗುವು. ತನ್ನಲ್ಲಿ ನೈಷ್ಕರ್ಮ್ಯತೆಯ ದರ್ಶನ, ಎಲ್ಲದರಲ್ಲಿಯೂ ನೈಷ್ಕರ್ಮ್ಯತೆಯ ದರ್ಶನ, ಎಲ್ಲವೂ ನೈಷ್ಕರ್ಮ್ಯತೆಯ ತತ್ವವೇ ಆಗಿರುತ್ತೆ. ಹೀಗೆ ಮಾರ್ಪಾಡಾಗುತ್ತಾ ಕರ್ಮಯೋಗಿಗೆ ಪೂರ್ಣ ದರ್ಶನ ಉಂಟಾಗತ್ತೆ. ಮುಂದೆ ಭಕ್ತಿ ಯೋಗದ ಬಗ್ಗೆ ತಿಳಿಯೋಣ. ಭಗವಂತನನ್ನ ಪ್ರೀತಿಸುವುದಕ್ಕೆ ಭಕ್ತಿ ಅಂತ ಹೇಳಿ ಹೆಸರು. ಈ ಭಕ್ತಿ ಉಪಾಸನೆಯಲ್ಲಿ ಭಕ್ತನು ತನಗೆ ಇಷ್ಟ ಬಂದ ದೇವತೆಯನ್ನ ಉಪಾಸಿಸಬಹುದು. ಅನೇಕ ಪ್ರಕಾರವಾದ ವ್ರತ, ಉಪವಾಸ, ನಾಮೋಪಾಸನೆ, ಮಂತ್ರೋಪಾಸನೆಗಳು ಈ ಭಕ್ತಿ ಉಪಾಸನೆಯಲ್ಲಿಯೇ ಸಮ್ಮಿಲಿತವಾಗಿರ್ತವೆ. ಧಾರ್ಮಿಕ ಜಗತ್ತಿನಲ್ಲಿ ಭಕ್ತಿ ಉಪಾಸನೆಯೇ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿದೆ. ಈ ಕಾಲದಲ್ಲಿ ಭಕ್ತಿ ಉಪಾಸನೆಯು ತನ್ನ ಮೂಲ ಉದ್ದೇಶವನ್ನ ಕಳೆದುಕೊಂಡು ಆಡಂಬರದ, ವೈಭವದ, ಉದರ ವೈರಾಗ್ಯದ ಭಕ್ತಿ ಉಪಾಸನೆಯಾಗಿದೆ. ಸಕಾಮ ಭಕ್ತರೇ ಎಲ್ಲೆಡೆಯಲ್ಲಿಯೂ ತುಂಬಿದ್ದಾರೆ. ನಾವು ಭಗವಂತನಿಗೆ ಅರ್ಪಿಸಿದ ವಸ್ತುಗಳ, ಮಾಡಿಸಿದ ಅಭಿಷೇಕದ ಅರ್ಥವನ್ನ ವಿಪರೀತವಾಗಿ ಮಾಡಿ ಅದರ ಪ್ರತಿಫಲವನ್ನು ಭಗವಂತನಿಂದ ಸಾಲ ಕೊಟ್ಟ ಸಾಹುಕಾರನಂತೆ ಅಪೇಕ್ಷಿಸ್ತೇವೆ. ಸಕಾಮ ಭಕ್ತಿ ಅನ್ನೋದು ಭಗವಂತನೊಡನೆ ಹೂಡಿದ ವ್ಯಾಪಾರವಾಗ್ಬಿಟ್ಟಿದೆ. ಪ್ರತಿಫಲವನ್ನ ಭಗವಂತನಿಂದ ಕೊಡಿಸುವ ದಲ್ಲಾಳಿಗಳು ಸಾಕಷ್ಟಾಗಿದ್ದಾರೆ. ಮೂಢ ಭಕ್ತರು, ಸಜ್ಜನ ಸಕಾಮ ಭಕ್ತರು ಈ ದಲ್ಲಾಳಿಗಳ ಕೈಯಲ್ಲಿ ಶೋಷಣೆಗೊಳ್ಳುವ ಅಸಹಾಯಕ ವ್ಯಕ್ತಿಗಳಾಗಿದ್ದಾರೆ. ನಿಷ್ಕಾಮ ಭಕ್ತಿಯೇ ನಿಜವಾದ ಭಕ್ತಿ. ಆ ಭಕ್ತಿಯು ಭಗವಂತನ ಮೇಲಿರುವ ನಿಜವಾದ ಪ್ರೀತಿ. ಶ್ರೀಮದ್ ಭಾಗವತದಲ್ಲಿ ನವವಿಧ ಭಕ್ತಿಯನ್ನು ಕುರಿತು ವರ್ಣಿಸಲಾಗಿದೆ. ಭಗವಂತನ ದಿವ್ಯ ಲೀಲೆಗಳ ಕಥೆಗಳನ್ನ, ಅವನ ನಾಮ ಮಹಿಮೆಯನ್ನ ಶ್ರದ್ಧೆ ಭಕ್ತಿಯಿಂದ ಕೇಳುವುದೇ ಶ್ರವಣ. ಭಗವಂತನ ದಿವ್ಯ ಚರಿತ್ರೆಯನ್ನ, ಅವನ ನಾಮಗಳನ್ನ ಭಕ್ತಿಪೂರ್ವಕವಾಗಿ ತಿಳಿದು ಮನನ, ಚಿಂತನೆ, ಧ್ಯಾನ ಮಾಡುವುದೇ ಸ್ಮರಣವು. ಭಕ್ತಿಯಿಂದ ಚರಣ ಸೇವೆ ಮತ್ತು ಅವನ ಪಾದ ಪದ್ಮಗಳ ಭಜನೆಯೇ ಪಾದಸೇವೆ. ಪಂಚೋಪಚಾರ, ಷೋಡಶೋಪಚಾರ, ಶತೋಪಚಾರಗಳಿಂದ, ಬಾಹ್ಯ ಸಾಮಗ್ರಿಗಳಿಂದಾಗಲಿ ಮಾನಸ ಉಪಚಾರಗಳಿಂದಾಗಲಿ ಪೂಜೆ ಮಾಡುವುದೇ ಅರ್ಚನೆ. ಭಗವಂತನ ಶ್ರೀ ವಿಗ್ರಹದ ಚರಣಗಳನ್ನ ಭಕ್ತಿಯಿಂದ ವಂದಿಸುವುದು ಮತ್ತು ಸಕಲರಲ್ಲಿಯೂ ಭಗವಂತನನ್ನ ಕಂಡು ಅವರಿಗೆ ಭಕ್ತಿಯಿಂದ ವಂದಿಸುವುದೇ ವಂದನ. ಭಗವಂತನನ್ನು ತನ್ನ ಏಕಮಾತ್ರ ಸ್ವಾಮಿ ಎಂದು ಭಕ್ತಿಯಿಂದ ದಾಸಭಾವದಿಂದ ಸೇವೆ ಮಾಡುವುದು ಮತ್ತು ಸಕಲ ಜೀವಿಗಳಲ್ಲಿ ಪರಮಾತ್ಮನನ್ನ ಕಂಡು ಯಥಾಯೋಗ್ಯವಾಗಿ ಸೇವೆ ಮಾಡುವುದೇ ದಾಸ್ಯ. ಭಗವಂತನಲ್ಲಿ ಮಿತ್ರಭಾವವನ್ನಿಟ್ಟು ಆರಾಧಿಸುವುದು ಮತ್ತು ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನು ಕಂಡು ಸ್ನೇಹ ಭಾವವನ್ನಿರಿಸುವುದು ಸಖ್ಯ.
ಭಗವಂತನಲ್ಲಿ ಸರ್ವ ಸಮರ್ಪಣೆ ಮಾಡಿ ಸಂಪೂರ್ಣ ಶರಣಾಗತನಾಗಿ ಆರಾಧಿಸುವುದೇ ಆತ್ಮನಿವೇದನವು. ವೇದಾಂತ ದೇಶಿಕರ ಅನುಸಾರವಾಗಿ ಭಕ್ತಿಯ ಪ್ರಮುಖ ಅಂಗಗಳು 4: ವಿವೇಕ, ನಿರ್ವೇದ, ವಿರಕ್ತಿ ಮತ್ತು ಭೀತಿ. ಪ್ರತಿಕೂಲ ಪ್ರವೃತ್ತಿಗಳಿಂದ ದೂರವಿರುವುದೇ ವಿವೇಕ. ಪಾಪೋತ್ಪಾದಕ ನಿಷಿದ್ಧ ಕಾರ್ಯಾಚರಣೆಗಳಿಗೆ ತಡೆ ಹಾಕುವುದೇ ನಿರ್ವೇದ. ಬಂಧನಕಾರಕವಾದಂತಹ ಕಾಮ್ಯ ಕರ್ಮಗಳ ಆಚರಣೆಗಳಿಂದ ಮತ್ತು ವಿಷಯಾಸಕ್ತಿಗಳಿಂದ ಕಾಪಾಡಿಕೊಂಡಿರುವುದೇ ವಿರಕ್ತಿ. ಘೋರ ಮತ್ತು ಭಯಂಕರ ಪರಿಸ್ಥಿತಿಗಳಿಂದ ಸಾಧಕನನ್ನ ರಕ್ಷಿಸೋದೇ ಭೀತಿ. ಭಕ್ತಿಯು ಹ್ಲಾದಿನಿ ಶಕ್ತಿಯ ಒಂದು ವಿಶೇಷ ಪ್ರವೃತ್ತಿ. ಹ್ಲಾದಿನಿ ಶಕ್ತಿಯು ಮಹಾಭಾವ ಸ್ವರೂಪದ್ದಾಗಿರುತ್ತೆ. ಈ ಮಹಾ ಭಗವದ್ಭಾವವು ಸ್ಫುರಿಸಲು ಪ್ರಾರಂಭವಾದಾಗಲೇ ಭಕ್ತಿಯ ಆರಂಭವಾದಂತೆ. ಈ ಮಹಾಭಾವ ಸ್ಫುರಿತವಾದ ಭಕ್ತನು ಹಗಲು ರಾತ್ರಿ, ಹಸಿವೆ, ನೀರಡಿಕೆ, ಶೀತ, ಉಷ್ಣ ಇದೆಲ್ಲವನ್ನ ಮರೆತು ಪರಮ ವೈರಾಗ್ಯರೂಪಿ ವ್ಯಾಕುಲತೆಯಿಂದ ಭಗವದ್ ದರ್ಶನಕ್ಕಾಗಿ ಮೊರೆ ಇಡ್ತಾನೆ. ಈ ಮಹಾ ಭಗವತ್ ಪ್ರೇಮದಿಂದ ಅವನ ಹೃದಯದ ವಿಷಮರೂಪಿ ಮಲವು ಉರಿದು ಭಸ್ಮವಾಗುತ್ತೆ. ಈ ಕಾಲದಲ್ಲಿ ಸಾಧಕನಿಗೆ ಅವನ ಪಾಂಚ ಭೌತಿಕ ಶರೀರದ ಸಂಪೂರ್ಣ ವಿಸ್ಮರಣೆಯುಂಟಾಗುತ್ತೆ. ಭಾವದೇಹವೇ ಅವನ ವಾಸ್ತವಿಕ ದೇಹವಾಗಿರುತ್ತೆ. ಈ ಮಹಾಭಾವದಲ್ಲಿದ್ದ ಭಕ್ತನು ಭಗವಂತನಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರ್ತಾನೆ. ಭಗವಂತನೊಡನೆ ಭಾವ ಸಮಾಧಿಯಲ್ಲಿ ತಲ್ಲೀನನಾದ ಈ ಅಮೃತ ವೇಳೆಯಲ್ಲಿ ಭಕ್ತನ ಅಷ್ಟದಳದ ಹೃದಯ ಕಮಲವು ಅರಳಿ ಕುಂಡಲಿನಿ ಶಕ್ತಿಯು ಅಲ್ಲಿಂದ ಉತ್ಥಾನವಾಗಿ ಭಕ್ತನಿಗೆ ಅವನ ಇಷ್ಟ ದೇವತೆಯ ದರ್ಶನವನ್ನ ಮಾಡಿಸುತ್ತೆ. ಸಗುಣ ಭಕ್ತಿಯಲ್ಲಿ ಸಾಕಾರ ದೇವತೆಯ ಉಪಾಸನೆಯಾದರೆ ನಿರ್ಗುಣ ಭಕ್ತಿಯಲ್ಲಿ ನಿರಾಕಾರ ಬ್ರಹ್ಮನ ಉಪಾಸನೆಯನ್ನ ಮಾಡಲಾಗುತ್ತೆ. ಮುಂದೆ ಜ್ಞಾನಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಅರಿಯೋಣ. ಉಚ್ಚ ಮಟ್ಟದ ಅಧಿಕಾರಿಗಳು ಮಾತ್ರ ಈ ಮಾರ್ಗದಿಂದ ಉಪಾಸನೆ ಮಾಡಲು ಅರ್ಹರಾಗಿರ್ತಾರೆ. ವೇದ ಕಾಲದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆಶ್ರಮಗಳನ್ನ ಕ್ರಮವಾಗಿ ದಾಟಿ ಸನ್ಯಾಸ ಆಶ್ರಮಕ್ಕೆ ತಲುಪಿದಾಗ ಅವರು ಜ್ಞಾನ ಮಾರ್ಗಕ್ಕೆ ಅರ್ಹರಾಗಿರ್ತಿದ್ರು. ಇನ್ನೂ ಕೆಲವು ವಿಶೇಷ ಅಧಿಕಾರಿಗಳಿಗೆ ಬ್ರಹ್ಮಚರ್ಯಾಶ್ರಮ ಇಲ್ಲವೇ ಗೃಹಸ್ಥಾಶ್ರಮದಲ್ಲಿ ಜ್ಞಾನ ಮಾರ್ಗದ ದೀಕ್ಷೆಯನ್ನ ಕೊಡಲಾಗ್ತಿತ್ತು. ಇಂದು ಬಹುಮಂದಿ ಸನ್ಯಾಸಿಗಳಲ್ಲಿ ಕೇವಲ ವೇಷಧಾರಿ ಸನ್ಯಾಸಿಗಳೇ ಇರ್ತಾರೆ. ವಿದ್ವಾಂಸರಿದ್ದರೂ ಬಹುಜನರಿಗೆ ಅನುಭವ ಇರೋದಿಲ್ಲ. ಈ ಮಾರ್ಗದಲ್ಲಿ ಕಾಲಿಟ್ಟ ಮೇಲೆ ಕರ್ಮದಿಂದ ನಿವೃತ್ತಿಯಾಗೋದ್ರಿಂದ ನಿವೃತ್ತಿ ಮಾರ್ಗವೆಂತಲೂ, ಕರ್ಮಗಳ ಬಂಧನಗಳನ್ನ ಕಳಚೋದ್ರಿಂದ ಸನ್ಯಾಸ ಮಾರ್ಗವಂತಲೂ ಹೇಳಿ ಕರೆಯಲಾಗುತ್ತೆ. ಜ್ಞಾನ ಮಾರ್ಗಿಗೆ ಸಾಧನ ಚತುಷ್ಟಯಗಳನ್ನು ಹೇಳಿಕೊಡಲಾಗುತ್ತೆ. ವಿವೇಕ, ವೈರಾಗ್ಯ, ಷಟ್ ಸಂಪತ್ ಮತ್ತು ಮುಮುಕ್ಷತ್ವ. ಇದು ಶಾಶ್ವತ, ಇದು ಅಶಾಶ್ವತ ಎಂದು ತಿಳಿಯುವುದೇ ನಿತ್ಯಾನಿತ್ಯ ವಿವೇಕವು. ನಿತ್ಯ ವಸ್ತು ವಿವೇಕದಿಂದ ಮೋಕ್ಷದ ಇಚ್ಛೆಯು ಜನಿಸುತ್ತೆ. ಇದೇ ಮುಮುಕ್ಷತ್ವವು. ಅನಿತ್ಯ ವಸ್ತುಗಳ ತಿಳುವಳಿಕೆಯಿಂದ ವೈರಾಗ್ಯ ಹುಟ್ಟುತ್ತೆ. ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ ಮತ್ತು ಮುಮುಕ್ಷತ್ವಗಳು ಆತ್ಮಜ್ಞಾನದ ಸಾಧನದ ವೇಗದ ಗತಿಯನ್ನ ಹೆಚ್ಚಿಸುತ್ತವೆ. ಜ್ಞಾನಯೋಗದಲ್ಲಿ ಸಪ್ತ ಭೂಮಿಕೆಗಳು ಇರುತ್ತವೆ. ಶಾಸ್ತ್ರ ಮತ್ತು ಸತ್ಸಂಗದಿಂದ ವಿಷಯಗಳನ್ನ ವೈರಾಗ್ಯ ಬಲದಿಂದ ದೂರೀಕರಿಸಿ ಮನಸ್ಸನ್ನ ಪರಮ ತತ್ವದೆಡೆಗೆ ಹೊರಳಿಸುವುದೇ ಶುಭೇಚ್ಛ ಎಂಬ ಮೊದಲನೆಯ ಭೂಮಿಕೆ. ಶಾಸ್ತ್ರ, ಸತ್ಸಂಗ, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಸದಾಚಾರದಲ್ಲಿ ಪ್ರವೃತ್ತಿಯುಂಟಾಗುವುದೇ ವಿಸ್ತರಣ ಎಂಬ ಎರಡನೆಯ ಭೂಮಿಕೆ. ಶುಭೇಚ್ಛೆ ಮತ್ತು ವಿಚರಣೆಗಳ ಮುಖಾಂತರ ವಿಷಯಾಸಕ್ತಿ ದೂರವಾಗಿ ಬುದ್ಧಿಯು ಅತ್ಯಂತ ಸೂಕ್ಷ್ಮವಾಗುತ್ತೆ. ಇದೇ ತನುಮಾನಸ ಎಂಬ ಮೂರನೆಯ ಭೂಮಿಕೆ. ಇವುಗಳಿಗೇನೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಈ ಮೂರೂ ಭೂಮಿಕೆಗಳಿಂದ ಚಿತ್ತವು ವಿಷಯಾಸಕ್ತಿಗಳಿಂದ ಅತ್ಯಂತ ವಿರಕ್ತಿಯನ್ನ ಹೊಂದುತ್ತೆ. ಈಗ ಬುದ್ಧಿಯು ಪರಮತತ್ವದಲ್ಲಿ ಸ್ಥಿರವಾಗುತ್ತೆ. ಇದೇ ಸತ್ವಾಪತ್ತಿ ಅನ್ನುವಂತಹ ನಾಲ್ಕನೆಯ ಭೂಮಿಕೆ. ಈ ಭೂಮಿಕೆಯಲ್ಲಿಯೇ ಪರಮತತ್ವದ ಅನುಭವವಾಗುವುದು. ಈ ಭೂಮಿಕೆಯನ್ನು ತಲುಪಿದ ಪುರುಷನು ಬ್ರಹ್ಮವಿತ್, ಬ್ರಹ್ಮವೇತ್ತ ಅಂತ ಹೇಳಿ ಅನ್ನಿಸ್ಕೊಳ್ತಾನೆ. ಶ್ರೀ ಯಜ್ಞವಲ್ಕ್ಯರು, ರಾಜ ಅಶ್ವಪತಿ, ಜನಕಾದಿಗಳು ನಾಲ್ಕನೆಯ ಭೂಮಿಕೆಯನ್ನ ತಲುಪಿದವರು. ಮೊದಲಿನ 4 ಭೂಮಿಕೆಗಳನ್ನು ಆರೋಹಿಸಿದ ಬಳಿಕ ಬಾಹ್ಯಾಭ್ಯಂತರದ ಅಂತ್ಯವಾಗಿ ಅಸಂಗತವಾದ ಮೇಲೆ ಅಂತಃಕರಣದ ಸಮಾಧಿಯಲ್ಲಿ ಆರೂಢನಾಗುವುದೇ ಅಸಂಸಕ್ತಿ ಅನ್ನುವಂತಹ 5ನೆಯ ಭೂಮಿಕೆ. ಈ ಭೂಮಿಕೆಯನ್ನು ಮುಟ್ಟಿದ ಪುರುಷನಿಗೆ ಬ್ರಹ್ಮವಿದ್ವರ ಅಂತ ಹೇಳಿ ಹೆಸರು. ಜಡಭರತ ಈ ಭೂಮಿಕೆಯನ್ನು ತಲುಪಿದ್ದರು ಅಂತ ಹೇಳಿ ತಿಳಿದು ಬರುತ್ತೆ. ಪದಾರ್ಥ ಭಾವನಾ ಎಂಬ 6ನೆಯ ಭೂಮಿಕೆಯಲ್ಲಿದ್ದ ಪುರುಷನು ನಿತ್ಯ ಸಮಾಧಿಯಲ್ಲಿ ಮಗ್ನನಾಗಿರುವನು. ಇಂಥವನಿಗೆ ಒಳ ಹೊರಗಿನ ಪದಾರ್ಥಗಳ ಭಾವವು 2ನೆಯವರ ಪ್ರಯತ್ನದಿಂದ ಆಗುತ್ತೆ. ಇಂತಹ ಪುರುಷನಿಗೆ ಬ್ರಹ್ಮವಿದ್ವರೀಯಾನ್
ಅಂತ ಹೇಳಿ ಕರೆಯಲಾಗುತ್ತೆ. ಶ್ರೀ ವೃಷಭದೇವನು 6ನೆಯ ಭೂಮಿಕೆಯನ್ನ ತಲುಪಿದ್ದರು ಅಂತ ಹೇಳಿ ತಿಳಿದು ಬರುತ್ತೆ. ತುರ್ಯುಗ ಎಂಬ 7ನೆಯ ಭೂಮಿಕೆಯಲ್ಲಿದ್ದ ಪುರುಷನಿಗೆ 2ನೆಯವರ ಪ್ರಯತ್ನದಿಂದಲೂ ಭೇದ ರೂಪ ಸಂಸಾರದ ಸತ್ತಾಸ್ಫೂರ್ತಿಯು ಉಪಲಬ್ಧವಾಗೋದಿಲ್ಲ. ಇವನು ತನ್ನ ಆತ್ಮಭಾವದಲ್ಲಿಯೇ ಸದಾ ಮಗ್ನನಾಗಿರ್ತಾನೆ. ಇಂತಹ ಪುರುಷನಿಗೆ ಬ್ರಹ್ಮ ವಿದ್ವರಿಷ್ಠ ಅಂತ ಹೇಳಿ ಕರೆಯಲಾಗುತ್ತೆ. ದೇಹದ ಅಂತ್ಯವಾದ ಬಳಿಕ ದೊರೆಯುವುದೇ ತುರ್ಯಾತೀತ ಅವಸ್ಥೆಯು. ಹೀಗೆ 4ನೆಯ ಭೂಮಿಕೆಯಿಂದಲೇ ಜ್ಞಾನಯೋಗಿಯು ಪರಬ್ರಹ್ಮ ಸ್ವರೂಪನಾಗುವನು. ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದಂ ಬ್ರಹ್ಮ, ತತ್ವಮಸಿ ವಾಕ್ಯಗಳು ಈ ಭೂಮಿಕೆಯಿಂದಲೇ ಬ್ರಹ್ಮವೇತ್ತಾನೆನಿಸಿಕೊಳ್ಳುವ ಪುರುಷನಿಗೆ ಅನ್ವಯವಾಗುವು. ಇಲ್ಲಿವರೆಗೂ ಇಷ್ಟು ಯೋಗ ಮಾರ್ಗಗಳನ್ನ ನೀವು ತಿಳ್ಕೊಂಡ್ರಿ. ಮುಂದಿನ ಒಂದು ವಿಡಿಯೋದಲ್ಲಿ ಮಂತ್ರಯೋಗ, ಯಂತ್ರಯೋಗ, ತಂತ್ರಯೋಗ, ನಾದಯೋಗ, ಜಪಯೋಗ, ಪ್ರಾರ್ಥನಾ ಯೋಗ, ಕುಂಡಲಿನಿ ಯೋಗ, ಹಠಯೋಗ, ರಾಜಯೋಗಗಳ ಬಗ್ಗೆ ಚರ್ಚೆ ಮಾಡೋಣ ಫ್ರೆಂಡ್ಸ್. ಇಲ್ಲಿವರೆಗೂ ನೀವು ಎಷ್ಟು ಯೋಗದ ವಿಧಗಳನ್ನು ತಿಳ್ಕೊಂಡ್ರಿ ಅದೆಲ್ಲವೂ ಕೂಡ ನಿಮಗೆ ಚೆನ್ನಾಗಿ ಮನನವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ 1 ಬಾರಿ ಅಲ್ದಿದ್ರೆ 2 ಬಾರಿ 3 ಬಾರಿ ಕೇಳಿ ಸಾಕಷ್ಟು ವಿಚಾರಗಳನ್ನ ಮನನ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಧರ್ಮದವರಾದ್ರೂ ಸಹ ಈ ಯೋಗ ಮಾರ್ಗಗಳ ಮೂಲಕವೇ ಒಂದು ಭಗವತ್ ಉಪಾಸನೆಯನ್ನು ಮಾಡಿ, ನಿಮ್ಮ ಭಗವಂತ ಯಾರಿದ್ದಾನೆ ಅವನ ಉಪಾಸನೆಯನ್ನು ಮಾಡಿ ಅಂತ್ಯದಲ್ಲಿ ಕೈವಲ್ಯವನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದು ಅತ್ಯಂತ ನಿಮಗೆ ಉಪಯುಕ್ತವಾದಂತಹ ವಿಚಾರ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅದು ಸತ್ಯ ಸಹ ಹೌದು. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋವನ್ನ ಸಾಕಷ್ಟು ಬಾರಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಾಗ ನಾವು ಅಷ್ಟೊಂದು ಉನ್ನತವಾದಂತಹ ಸ್ಥಾನವನ್ನು ಪಡ್ಕೊಳ್ಳೋಕ್ಕಾಗದೇ ಇದ್ರೂ, ಅಷ್ಟು ಅಧಿಕಾರ ನಮಗೆ ಇಲ್ಲದೆ ಇದ್ದಾಗ್ಯೂ ಕೂಡ ಜೀವನದಲ್ಲಿ ಸಾಕಷ್ಟು ನೋವು ದುಃಖಗಳಿಂದ ಮುಕ್ತರಾಗಿ ಶಾಂತವಾದ ನಿರ್ಮಲವಾದ ಮನಸ್ಸಿನಿಂದ ಕೂಡಿ ಸಂತೋಷದಾಯಕವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಈ ಒಂದು ಸೀರೀಸ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನು ಆಲಿಸಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಪ್ರಾರಂಭದಲ್ಲಿ ಒಂದು ಲೈಕನ್ನು ಕೊಟ್ಟಿರ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಕೊಟ್ಟಿಲ್ಲದೆ ಇದ್ರೆ ಈಗ ಲೈಕನ್ನು ಕೊಡಿ ಮತ್ತು ವಿಡಿಯೋ ಉಪಯುಕ್ತ ಅಂತ ಹೇಳಿ ಅನಿಸಿದ್ರೆ ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ತಪ್ಪದೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉಪಯುಕ್ತ ಆಗುವಂತಹ ಇನ್ನಷ್ಟು ವಿಚಾರಗಳೊಂದಿಗೆ. ಅಲ್ಲಿವರೆಗೂ ಹೋಗ್ಬರಲ್ಲ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಿಮ್ಮ ನಾಳಿನ ದಿನ ಅತ್ಯಂತ ಅದ್ಭುತವಾಗಿರಲಿ. ಎಲ್ಲ ಒಳ್ಳೆಯದಾಗಿ. ಬಾಯ್ ಫ್ರೆಂಡ್ಸ್.